ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಫ್ರೆಂಡು ಅಲಂಕಾರ ಕರ್ಕೊಂಡಿದ್ದಾನೆ ಶಾಪಿಂಗ್ಗೆ, ಬಟ್ಟೆ ತಗೋಬೇಕಂತೆ. ಅದಕ್ಕೋಸ್ಕರ ಬಂದಿದ್ದೀವಿ ಅಲಂಕಾರ್ಗೆ. ನೋಡೋಣ ಯಾವ ಥರ ಡ್ರೆಸ್ ತಗೋತಾನೆ ಅಂತ. ಗೈಸ್, ನಟೇಶನ್ ಅವರು ಎಷ್ಟು ಒಳ್ಳೆಯವರು ಅಂದರೆ ಜೊತೆಲಿ ಕರ್ಕೊಂಡ್ಬಂದಿರೋರ್ಗು ನನ್ನ ಜೊತೆ ಕೊಡಿಸ್ತೀನಿ ಅಂತ ಇದ್ದಾರೆ ನೋಡಿ. ಅಂಗಡಿಲಿ ಬಂದವ್ರಿಗೆಲ್ಲ ಕೊಟ್ಟು ಕಳಿಸ್ತಾರೆ. ಬನ್ನಿ. ನಟೇಶಣ್ಣ ಅಂದರೆ ಫುಲ್ಲು ಫೇಮಸ್ಸು. ತಿಪ್ಪೇಸ್ವಾಮಿ ಅವರು ಕಲೆಕ್ಷನ್ ನೋಡ್ತಾ ಇದ್ದಾರೆ. ನೋಡಿ 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 ಶರ್ಟು ಹೆಂಗಿದೆ ಗೊತ್ತಾ? ಸೂಪರ್ ಇದು. ನೋಡಿ ಬಂದು. ಈಗ ತಿಪ್ಪೇಸ್ವಾಮಿ ಅವರು ಮಗನಿಗೆ ಇನ್ನೊಂದು ಜೊತೆ ಬಟ್ಟೆ ತೊಗೋತಾ ಇದ್ದಾರೆ. ಅಲ್ಲಿ ಆ ಅಂಗಡಿಲಿ ಅವ್ರಿಗೆ ತೊಗೊಂಡ್ರು ಅಪ್ಪನಿಗೆ, ಈಗ ಮಗನಿಗೆ ಇಲ್ಲಿ ತೊಗೋತಾ ಇದ್ದಾರೆ. ನೋಡಿ, ಕಲರ್ ಚೆನ್ನಾಗಿದೆ, ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಒಳ್ಳೆ ಡಿಸೈನೇ ಸೆಲೆಕ್ಟ್ ಮಾಡಿದ್ದಾರೆ. ಇವರು ಅಂಗಡಿ ಓನರು. ಉಮೇಶ್ ಅಂತ. ಓಕೆ. ಅಲಂಕಾರ ಪ್ಲಾಸ್ ಅಲ್ಲಿ ನಮ್ದು ಅಂಗಡಿ ಇದೆ. ಓಕೆ. ಶಾಪ್ ನಂಬರ್ 57, 58. ಓಕೆ. ಎಲ್ಲ ಮಕ್ಕಳದು ಸೂಟು, ಶೇರ್ವಾನಿ, ಪ್ಯಾಂಟ್ ಶರ್ಟು, ಜೀನ್ಸು, ಟೀ ಶರ್ಟು, ನೈಟ್ ಪ್ಯಾಂಟು ಎಲ್ಲ ವೆರೈಟಿ ಸಿಗುತ್ತೆ. ವೆಡ್ಡಿಂಗ್ದು ಸೂಟ್ಸ್ ಎಲ್ಲ ಸಿಗುತ್ತೆ. ನೋಡಿ, ಈ ಥರ ಪಾರ್ಟಿ ವೇರ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೂಟ್ಸ್ 1ರಿಂದ 15 ವರ್ಷವರೆಗೂ ಸಿಗುತ್ತೆ. ವೆರೈಟಿ ಎಲ್ಲ ಬ್ರ್ಯಾಂಡೆಡ್ ಐಟಮು, ಆ ಥರ ಆರ್ಡಿನರಿ ಯಾವ್ದು ಐಟಮು ಇಲ್ಲ. ನಮ್ಮ ಅಂಗಡಿ ಒಂದ್ಸರಿ ವಿಸಿಟ್ ಮಾಡಿದ್ರೆ ನೀವು ಮತ್ತೆ ಮತ್ತೆ ಹುಡ್ಕೊಂಡ್ಬರ್ತೀರಾ. ಆ ಥರ ವೆರೈಟಿ ಗೈಸ್, ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ನಿಮಗೆ ರೀಟೇಬಲಲ್ಲಿ ಕಮ್ಮಿ ಬೆಲೆಲೇ ಮಾಡಿಕೊಡ್ತಾರೆ. ಅಲಂಕಾರಕ್ಕೆ ಬಂದಾಗ ಮಿಸ್ ಮಾಡ್ದಂಗೆ ಇವ್ರ ಅಂಗಡಿಗೆ ಭೇಟಿ ಕೊಡಿ. ಅಂಗಡಿ ನಂಬರು 57. ಸರ್, ನಿಮ್ಮ ಹೆಸರು? ಉಮೇಶ್ ಅಂತ ಹೇಳಿ. ಮಿಸ್ ಮಾಡಿಲ್ದಂಗೆ ಅಲಂಕಾರ ಕಡೆ ಬಂದಾಗ ನೀವು ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿ, ಮತ್ತೆ ಮತ್ತೆ ನೀವೇ ಬರ್ತೀರಾ. ಒಳ್ಳೊಳ್ಳೆ ಹೊಸ ಹೊಸ ಕಲೆಕ್ಷನು, ಹೊಸ ಡಿಸೈನು, ತುಂಬ ವೆರೈಟಿ ಇದೆ. ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳು ಇದ್ದಾವೆ. ಈಗ ನೋಡಿ, ನಮ್ಮ ತಿಪ್ಪೇಸ್ವಾಮಿ ಅವರು ಒಂದು ಜೊತೆ ತೊಗೊಳಕ್ಕೆ ಬಂದು 3 ಜೊತೆ ತೊಗೊಂಡಿದ್ದಾರೆ. ಈಗ ನಟೇಶ್ ಅವರು ಅಷ್ಟೇ, ಅವರು ತೊಗೊಂಡಿದ್ದಾರೆ 2 ಜೊತೆ ತೊಗೊಂಡಿದ್ದಾರೆ. ಒಂದು ಸೂಟು ಬೂಟು, ಒಂದು ಜೀನ್ಸ್ ಪ್ಯಾಂಟು ಶರ್ಟು ತೊಗೊಂಡಿದ್ದಾರೆ. ಹಂಗೆ ಉಮೇಶ್ ಅಣ್ಣಂಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ವ್ಯಾಪಾರ ಚೆನ್ನಾಗಾಗಲಿ ಅಂತ ನಾವು ಕೇಳ್ಕೊಳ್ತೀವಿ. ನೋಡೋದೇ ಬೇಡ, ಅದು ಫಸ್ಟ್ ಕ್ಲಾಸ್. ಆ ಶರ್ಟ್ ಕೊಡಂಗ್ರೆ. ಯಾವ ಶರ್ಟ್? ಆ ಶರ್ಟ್ ಅದಕ್ಕೂ ಸೂಪರ್ ಆಗಿದೆ ಮ್ಯಾಚಿಂಗು. ಅದು ಕೊಟ್ಟೆ ಇನ್ನೇನು ಒಂದೇ ಜೊತೆ ಸಾಕಾರ ಇಡ್ಬೇಕಣ್ಣ. ತಗೊಳ್ಳಿ, 2-3 ಜೊತೆ ರೇಟ್ ಕಮ್ಮಿ ಹಾಕೊಡ್ತೀನಿ. ಗೈಸ್, ಕೊನೆಗೆ ನೋಡಿ, ತಿಪ್ಪೇಸ್ವಾಮಿ ಅವರು ಈ ಶರ್ಟು ಮತ್ತು ಈ ಪ್ಯಾಂಟನ್ನು ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಹೊತ್ತು ಟೈಮ್ ತೊಗೊಂಡ್ರು, ಆದರೂ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ಮಂಜುನಾಥ್ ಅಣ್ಣವ್ರೂ ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ. ತಿಪ್ಪೇಸ್ವಾಮಿ ಅವರೇ, ನಿಮ್ಗೆ ಇಷ್ಟ ಆಯ್ತಾ ಇದು? ಇಷ್ಟ ಆಗಿದೆಯಾ? ಕಲರು ತುಂಬ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕಲರ್ ಚೆನ್ನಾಗಿದಾವೆ. ಬಂದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನನಗೆ ಅದು ಮುಖ್ಯ. ಹೌದಾ? ಅದೇ ಅಂಗಡಿಯವರು ಮುಖನೇ ಸಿಂಡಿಸ್ಕೊಂತಾರೆ. ಇವರು ಮುಖ ಲಕ್ಷ ನೋಡಿ ನಕ್ ಅಂತ ಎಷ್ಟು ಇದ್ರ ಮಾಡ್ತಾರೆ. ಅದು ಮುಖ್ಯ ಬೇಕಾದ್ರೆ ಕಸ್ಟಮರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಕಲರ್ ವೆರೈಟಿ ಡಿಸೈನ್ ಸಿಗುತ್ತೆ. ಡಿಸೈನು ಪ್ಯಾಂಟ್ ಎಲ್ಲ ರಕ ಥರ, ಟೀ ಶರ್ಟು, ಜರ್ಕಿನು ತುಂಬ ಸೂಪರ್ ಆಗಿದ್ದಾವೆ. ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾವೆ. ಗೈಸ್, ನೀವು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೆಲೆಕ್ಷನ್ನು ನೋಡಿ, ಜರ್ಕಿನು ಸಕ್ಕತ್ತಾಗೈತೆ ನೋಡಿ. ಆಮೇಲೆ ಮಂಜುನಾಥ್ ಅಣ್ಣನ ಕೈಲೂ ನಾವು ನೋಡಿ, ನಮ್ಮ ಹುಡುಗ ಹಬ್ಬ ತಗೊಳಕ್ಕೆ ಬಂದು ಈಗ ಇಬ್ಬರು ತಗೋತವ್ರೆ. ತುಂಬ ಚೆನ್ನಾಗಿದ್ದಾವೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಂದು ಅಲಂಕಾರ ಪ್ಲಾಜಾ 2ನೇ ಫ್ಲೋರ್ 401ದಲ್ಲಿ ಬಟ್ಟೆ ಅಂಗಡಿ ಇದೆ. ಮತ್ತು ಎಲ್ಲರೂ ಬಂದು ನೀವು ಬಟ್ಟೆ ಖರೀದಿ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಮತ್ತು ನನ್ನ ಹತ್ರ ಇರೋದೆಲ್ಲ ಜೆಂಟ್ಸ್ ಐಟಮ್ ಮಾತ್ರ. ಪ್ಯಾಂಟು, ಶರ್ಟ್ಸು, ಟೀ ಶರ್ಟ್ಸು ಏನೇ ಬಂದು ಖರೀದಿ ಮಾಡಿ ನಿಖರವಾದ ಬೆಲೆ ಹಾಕ್ಕೊಡ್ತೀನಿ.
ಎಲ್ಲ ತಗೊಂಡು ಅಂದರೆ ಅವ್ರವ್ರ ಮಿಸ್ಸಸ್ಗೆ ಅವ್ರವ್ರು ತೊಗೊಂಡಿದ್ದಾರೆ. ನಮ್ಮ ಮಿಸ್ಸಸ್ಗೆ ಏನೂ ತೊಗೊಂಡಿಲ್ಲ, ಯಾಕಂದರೆ ನಾನು ಇನ್ನೂ ಬಡವ, ನನ್ನ ಹತ್ರ ದುಡ್ಡಿಲ್ಲ, ಹಂಗಾಗಿ ನಾನು ತೊಗೊಂಡಿಲ್ಲ. ನಮ್ಮ ಮಿಸ್ಸಸ್ಗೆ ನಾನು ಬಡವ ಅಂತ ಹೇಳ್ಕೊಂಡು ಹೇಳ್ತೀನಿ. ಗಾಯ್ಸ್ ಇವರೆಲ್ಲ ಹೇಳ್ತಾರೆ, ಅದೆಲ್ಲ ನೀವು ತಲೆಗೆ ಹಾಕೋಬಿಡಿ ಗಾಯ್ಸ್. ನಾನು ಬಡವ, ಹಂಗಾಗಿ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಹಬ್ಬಕ್ಕೆ ಕೊಡಿಸ್ತೀನಿ ಗಾಯ್ಸ್. ನೋಡಿ ಗಾಯ್ಸ್, ನಟೇಶಣ್ಣವರು 1 ಜೊತೆ ಅನ್ಕೊಂಡು 4 ಜೊತೆ ತೊಗೊಂಡವ್ರೆ. ತಿಪ್ಪೇಸ್ವಾಮಿಯವರು ಏನಿಲ್ಲ, ಸುಮ್ಮನೆ ಬಂದು 3 ಜೊತೆ ತೊಗೊಂಡಿದ್ದಾರೆ ಗಾಯ್ಸ್. ಇಲ್ಲಿ ಅಲಂಕಾರಿಂದು ಎಲ್ಲ ಮುಗೀತು, ಈಗ ಪಾರ್ಕಿಂಗ್ ಹೋಗ್ತಾಯಿದ್ದೀವಿ. ಪಾರ್ಕಿಂಗು ಗಾಯ್ಸ್, ಈಗ ಪಾರ್ಕಿಂಗಿಂದ ಹೊರಟಿದ್ದಾಯ್ತು. ಈಗ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಈಗ ನಟೇಶಣ್ಣವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಬೆಂಕಿ ಅಣ್ಣ ಡ್ರೈವಿಂಗಲ್ಲಿ ಬೆಂಕಿ ನೋಡಿ. ನಟೇಶಣ್ಣವ್ರು ಕಳೆ ನೋಡ್ರಿ ಮಕ್ಕಳು ಬೆಂಕಿ ಹಿಂದಗಡೆ ಬರ್ತದೆ ನೋಡು. ಮನೆಯವ್ರು ಹೋಗಿ ಬಟ್ಟೆ ತಗೊಂಡಿರೋದಕ್ಕೆ ಖುಷಿ ಆಗ್ಬಿಟ್ಟವ್ರೆ. ಈಗ ತಿಪ್ಪೇಸ್ವಾಮಿ ಅವರು 2 ಮಾತಾಡ್ಬೇಕು ಇದಕ್ಕೆ. ಹೇಳ್ತೀನಿ ಕೇಳಿ, ಏನು ಗೊತ್ತಾ, ಅಲಂಕಾರ್ ಪ್ಲಾಜಾಕ್ಕೆ ಬನ್ನಿ, ನಿಮ್ಗೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಇದ್ರಲ್ಲಿ ನೀವು ಬಟ್ಟೆ ತಗೋ. ಕಣ್ಣಿಗೆ ಬೇಕಾದ ಬಟ್ಟೆ ಗುರು, ಯಾರು ಬೇಕಾದ್ರೆ ತಗೋರು. ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಹೇಳ್ತಾರೆ. ನೀವು ಚೌಕಾಸಿ ಮಾಡಿ ತಗೋಬೇಕು, ಅದು ನಿಮಗೆ ಬಿಟ್ಟಿದ್ದು. ಅಂದ್ರೆ ನೀವು ಹೇಳ್ತಾ ಇರೋದು ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ಬೇಕು ಚೌಕಾಸಿ ಮಾಡಕ್ಕೆ. ಇನ್ನೊಂದೇ ಗೊತ್ತಾ, ಬಟ್ಟೆಗಳು ಮಾತ್ರ ನಿಜಲು ಮೈಂಡ್ ಬ್ಲಾಗ್, ಸೀರಿಯಸ್ ಮೈಂಡ್ ಬ್ಲಾಗ್ ನಂದು. ಆ ರೇಂಜಿಗಿದೆ ಬಟ್ಟೆಗಳು ಮಾತ್ರ. ಫಸ್ಟ್ ಟೈಮ್ ನಾನು ಲಿಟ್ರಲಿ ಹೋಗಿ, ನಾವು ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸು ಮಾರ್ಬ್ಲೆಸ್, ಸೂಪರ್. ಗೈಸ್ ಕೇಳಿಸ್ಕೊಂಡ್ರಲ್ಲ, ನಮ್ಮ ನಟೇಶಣ್ಣವರು ತಗೊಂಡ್ರು, ನಮ್ಮ ತಿಪ್ಪೇಸ್ವಾಮಿ ಅವರು ತಗೊಂಡ್ರು, ನಾನೇನು ತಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ತಗೋತೀನಿ. ಈಗ ಆಫೀಸ್ ಹತ್ರಕ್ಕೆ ನಡಿಯಪ್ಪ, ಹೋಗೋಣ ಬೇಗ, ಟೈಮ್ ಆಯ್ತು. ಒಂದೇ ಒಂದು 10 ನಿಮಿಷ ಅಂತ ಹೇಳಿ ಕರ್ಕೊಬಂದು ಇಲ್ಲಿ 3 ಅವರ್ ಮಾಡಿಸ್ದೆ ನೋಡಿ ಗೈಸ್. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಅಯ್ಯಯ್ಯೋ ಬಸ್ ಸ್ಟ್ಯಾಂಡ್ ಇದು. ಈಗ ನೋಡಿ ಅಣ್ಣ ಏನು ಹಂಗೆ ಹೇಳ್ತಾ ಇದ್ದಂಗೆ ಸ್ಪೀಡ್ ಮಾಡ್ಕೊಂಡ್ರು ಗಾಡಿನ. ಅಣ್ಣ ಬೆಂಕಿ ಆಡ್ಗಿಡಿ ಇಲ್ವಾ ಅಣ್ಣ ನಿನ್ ಗಾಡೀಲಿ? ನಟೇಶಣ್ಣ ಆಡಿಲ್ವಣ್ಣ?